ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 7 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬ್ರೇಕ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಟಿಡಿ ನಂಜುಂಡಪ್ಪ ಮುಖ್ಯ ಇಂಜಿನಿಯರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಚ್ಬಿ ಕಲ್ಲೇಶಪ್ಪ ಡಬಲಿ ಬಿಬಿಎಂಪಿ ಬೆಂಗಳೂರು ಇವರ ಮನೆ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಅದೇ ರೀತಿ ಕೋಲಾರದ ಎಡಬ್ಲ್ಯೂ ಜಿ ನಾಗರಾಜ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಜಗನ್ನಾಥ್ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ ಇವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಜಿಎಸ್ ನಾಗರಾಜ್ ದಾವಣಗೆರೆ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಡಾಕ್ಟರ್ ಜಗದೀಶ್ ಉಪ ಮುಖ್ಯ ವೈದ್ಯಾಧಿಕಾರಿ ತುಮಕೂರು ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಒಳ್ಳೆ ನಿದ್ದೆಯಲ್ಲಿದ್ದಂತಹ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಕಣ್ಣು ಬಿಡ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳ ದರ್ಶನ ಆಗಿದೆ. ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದು ಕಲಬುರಗಿಯ ನೇರ ದೃಶ್ಯಾವಳಿಗಳು. ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿತ್ತು. ಅದರ ನೇರ ದೃಶ್ಯ. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ ಜಗನ್ನಾಥ್ ಹಾಲಿಂಗೆ ಅವರ ನಿವಾಸದ ಮೇಲೆ ದಾಳಿಯಾಗಿದ್ದು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯ. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗುತ್ತೆ ಅಂದ್ರೆ ಸಾರ್ವಜನಿಕರಿಂದಲೂ ಕೂಡ ದೂರುಗಳು ಹೋಗಿರುತ್ತೆ. ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಭ್ರಷ್ಟ ಅಧಿಕಾರಿಗಳು ಅನ್ನುವಂತ ಸ್ಪಷ್ಟ ಮಾಹಿತಿಯ ಮೇರೆಗೆ ಅವರ ಚಲನವಲನ ಎಲ್ಲವನ್ನ ಕೂಡ ವೀಕ್ಷಣೆ ಮಾಡಿಯೇ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ದಾಳಿ ಮಾಡಿರ್ತಾರೆ. ಸಹಜವಾಗಿ ಜನಸಾಮಾನ್ಯರು ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಲಂಚ ಕೊಡದೇ ಇದ್ರೆ ಕೆಲಸನೇ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಲಂಚ ಕೊಟ್ರೆ ಮಾತ್ರ ಫೈಲ್ ಮೂವ್ ಆಗುತ್ತೆ ಅಥವಾ ಸಹಿ ಮಾಡ್ತೀವಿ ಅನ್ನುವಂಥ ಬೇಡಿಕೆಗಳಿರುತ್ತೆ. ಇದರಿಂದ ರೋಸಿ ಹೋಗಿರ್ತಾರೆ ಜನಸಾಮಾನ್ಯರು. ಯಾರಿಗೆಲ್ಲ ಸಮಸ್ಯೆ ಆಗುತ್ತೋ ಸಹಜವಾಗಿ ಲೋಕಾಯುಕ್ತದ ಮೊರೆ ಹೋಗಿರ್ತಾರೆ. ಲೋಕಾಯುಕ್ತಕ್ಕೆ ದೂರ ಹೋದ್ರೂ ಕೂಡ ಅಂತ ಅಧಿಕಾರಿಗಳ ಚಲನವಲನ ವೀಕ್ಷಣೆ ಮಾಡಿಯೇ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಕೂಡ ಆಗಿರುತ್ತೆ. ಈಗ ದೃಶ್ಯ ನೋಡ್ತಾ ಇದ್ದೀರಿ, ಕಲಬುರಗಿಯ ನೇರ ದೃಶ್ಯ. ಮನೆಯಲ್ಲಿ ತಲಾಶ್ ಆಗ್ತಾ ಇರುವಂತಹ ದೃಶ್ಯ. ಬಾಗಲಕೋಟೆ ಮತ್ತು ಕಲಬುರಗಿಯಲ್ಲೂ ಕೂಡ ದಾಳಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಕಲಬುರಗಿಯಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ, ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಕಲಬುರಗಿ ಮಾಹಿತಿ ಪಡೆದುಕೊಳ್ಳೋಣ. ಓಂ ಪ್ರಕಾಶ್, ಎಕ್ಸಾಕ್ಟ್ಲಿ ಯಾರ್ಯಾರ ನಿವಾಸದ ಮೇಲೆ ದಾಳಿಯಾಗಿದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೊಡೋದಾದ್ರೆ? ಶ್ರುತಿ, ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ದಾಳಿ ಮಾಡಿರುವಂತದ್ದು. ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿಯಾಗಿರುವಂತಹ ಜಗನ್ನಾಥ್ ಹಲಿಂಗೆ ಅವರ ಎನ್ಜಿಒ ಕಾಲೋನಿಯ ಮನೆ ಸೇರಿದಂತೆ ಒಟ್ಟು 6 ಕಡೆ ದಾಳಿ ನಡೆಸಿರುವಂತದ್ದು. ಬೆಂಗಳೂರು ಮನೆ, ಕಲಬುರಗಿ ಮನೆ, ಬೀದರ್ ನಲ್ಲಿರುವಂತಹ ಮನೆ, ಬಸವ ಕಲ್ಯಾಣದಲ್ಲಿರುವಂತಹ ಫಾರ್ಮ್ ಹೌಸ್ ಸೇರಿದಂತೆ ಒಟ್ಟು 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಇಲ್ಲೂ ಕೂಡ ಈಗ ಕಲಬುರಗಿಯ ಎನ್ಜಿಒ ಕಾಲೋನಿಯಲ್ಲಿ ನಾನಿರುವಂತದ್ದು, ಅವರ ಮನೆಯ ದೃಶ್ಯಾವಳಿ ನೋಡ್ತಾ ಇರುವಂತದ್ದು. ಈಗ ಇಲ್ಲಿ ಆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಬೆಳಂಬೆಳಗ್ಗೆ ಬಂದು ಆ ಮನೆಯ ಬೀಗವನ್ನು ತೆರೆದು ಓಪನ್ ಮಾಡಿ ಆ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಜಗನ್ನಾಥ್ ಹಲಿಂಗೆ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಕಲಬುರಗಿಯಲ್ಲಿ ಇರುವಂತಹ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ರಾಜ್ಯ ಹೆದ್ದಾರಿಯ ಯೋಜನಾಧಿಕಾರಿಯಾಗಿ ವರ್ಗಾವಣೆಯಾಗಿ ಬೆಂಗಳೂರಲ್ಲಿ ಕುಟುಂಬದ ಸಮೇತ ಅವರಿಬ್ರು, ಅಂದ್ರೆ ಜಗನ್ನಾಥ್ ಹಲಿಂಗೆ ಅವರ ಪತ್ನಿ ಬೆಂಗಳೂರಿನಲ್ಲಿ ವಾಸವಿರುವಂತದ್ದು, ಮತ್ತೊಂದು ಕಡೆ ಅವರ ಮಗ ಬೆಂಗಳೂರು ಫಾರಿನ್ ನಲ್ಲಿ ಇರುವಂತದ್ದು. ಸೊ ಅವರಿಬ್ರು ಕೂಡ ಅಲ್ಲೇ ಬೆಂಗಳೂರಲ್ಲಿ ಇರುವಂತದ್ದು. ಈ ಮನೆಯಲ್ಲಿ ಯಾರು ಇರ್ತಾ ಇರಲಿಲ್ಲ. ಈಗ ಮನೆಯಲ್ಲಿ ಅವರ ಮಗಳು ಕಲಬುರಗಿಯಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮನೆಯ ಬೀಗವನ್ನ ತರಿಸಿಕೊಂಡು ಓಪನ್ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಆರಂಭದಲ್ಲೇ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಏನು ಒಟ್ಟು 2 ಕೆಜಿಗೂ ಅಧಿಕ ಚಿನ್ನ ಏನು ಆ ಬೆಳ್ಳಿ ಕೂಡ ಸಿಕ್ಕಿರುವಂತದ್ದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇಲ್ಲೂ ಕೂಡ ಒಂದಷ್ಟು ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಇಂಚಿಂಚನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಲೋಕಾಯುಕ್ತರು ಏನು ನಿರಂತರವಾಗಿ ಮುಂದುವರಿಸಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಒಟ್ಟು 6 ಕಡೆ ಸಾಕಷ್ಟು ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ಮಾಡಿರುವಂತದ್ದು. ದಾಳಿ ಮಾಡಿ ಮನೆಯಲ್ಲಿರುವಂತಹ ಅಪಾರ ಪ್ರಮಾಣದ ಏನು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನು ಜಗನ್ನಾಥ್
ಜಗನ್ನಾಥ್ ಹಲಿಂಗೆ ಮನೆಯಲ್ಲಿರುವಂತಹ ಸಾಕಷ್ಟು ಲಾಕರ್ಗಳ ಕೀಗಳು ಇರಲಿಲ್ಲ ಅಂತೇಳಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಆ ಕೀಗಳನ್ನ ಒಡೆದು ಓಪನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕೀ ಎಲ್ಲವೂ ಕೂಡ ಆತ ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕೀಗಳೆಲ್ಲವೂ ಕೂಡ ಆತನ ಜೊತೆಗೆ ಇರುವಂತಹ ಹಿನ್ನೆಲೆಯಲ್ಲಿ ಆ ಕೀಗಳನ್ನ ಒಡೆದು ಓಪನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲೂ ಮನೆಯ ಬಹಳ ಲಾಕರ್ಗಳು ಕೂಡ ಇನ್ನು ಓಪನ್ ಮಾಡುವಂತ ಕೆಲಸ ಮಾಡಬೇಕಾಗಿರುವಂತದ್ದು. ಈಗಾಗಲೇ ಇಲ್ಲಿ ಆ ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಮನೆಯ ಬಾಗಿಲನ್ನ ಹಾಕೊಂಡು ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾಗಿ ಇಂಚಾಗಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಅತ್ಯಂತ ಪ್ರಭಾವಿ ಇಲಾಖೆಯಾಗಿದ್ದಂತ ಏನು ಪಿಡಬ್ಲ್ಯೂಡಿಯಲ್ಲಿ ಸುದೀರ್ಘವಾಗಿ ಕಲಬುರಗಿಯಲ್ಲಿ ಕೆಲಸ ಮಾಡಿದ್ರು. ಅದಾದ ಬಳಿಕ ಇತ್ತೀಚೆಗಷ್ಟೇ ಏನು ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿಯಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಾಕಷ್ಟು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಕೂಡ ನಡೆದಿರುವಂತದ್ದು. ಇನ್ನು ಲಾಕರ್ಗಳು ಮನೆಯಲ್ಲಿದ್ದಂತ ಲಾಕರ್ಗಳು ಕೂಡ ಓಪನ್ ಆದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ದಾಖಲೆಗಳು ಕೂಡ ಸಾಕಷ್ಟು ಸಿಗುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕಾಗಿ ಅಧಿಕಾರಿಗಳು ಎಕ್ಸ್ಪರ್ಟ್ಸ್ಗಳು ಅದನ್ನ ಬ್ರೇಕ್ ಮಾಡೋದಕ್ಕೆ ಸಂಬಂಧಪಟ್ಟಂತವ್ರನ್ನ ಇದೀಗ ಕರೆಸೋದಕ್ಕೆ ಮುಂದಾಗಿರುವಂತದ್ದು. ಇದನ್ನ ಹೊರತುಪಡಿಸಿ ಇಲ್ಲಿರುವಂತಹ ಕೆಲವೊಂದಷ್ಟು ಅಧಿಕಾರಿಗಳು ಈಗ ಬೆಂಗಳೂರಿನ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಒಟ್ಟು 6 ಕಡೆ ಏನು ದಾಳಿ ಮಾಡಿರುವಂತದ್ದು. ಎಲ್ಲಾ ಕಡೆಯೂ ಕೂಡ ಈಗ ಇಂಚಾಗಿ ಜಗನ್ನಾಥ್ ಹಲಿಂಗೆಗೆ ಸಂಬಂಧಪಟ್ಟಂತ ದಾಖಲಾತಿಗಳು, ಹಣ, ಚಿನ್ನಾಭರಣ, ನಗದು ಸೇರಿದಂತೆ ಸಾಕಷ್ಟು ಪ್ರಮಾಣದ ಆಸ್ತಿ ಪತ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ಓಂ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ರೇಡ್ ಆಗಿದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ಸಿದ್ದು ದುತ್ತರಗಾವಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಈಗ ಆ ಅಧಿಕಾರಿಯ ನಿವಾಸದ ಮುಂದೆನೇ ಇದ್ದೀರಾ? ಲೋಕಾಯುಕ್ತ ರೇಡ್ ಆದಾಗ ಇದ್ರ ಆ ಅಧಿಕಾರಿ? ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಇವತ್ತು ಬೆಳ್ಳಂಬೆಳಗ್ಗೆ ಏನು ಒಂದು ಬಾಗಲಕೋಟೆಯ ಹೊರವಲಯದಿರತಕ್ಕಂತ ಏನು ಲೋಕಾಯುಕ್ತ ಸಿದ್ದೇಶ್, ಡಿವೈಎಸ್ಪಿ ಸಿದ್ದೇಶ್ ಅವರ ನೇತೃತ್ವದಲ್ಲಿ ಒಂದು ರೇಡ್ ಆಗಿದೆ. ಈಗ ನಾವೀಗ ಮನೆ ಹತ್ರನೇ ಇದ್ದೀವಿ. ನಾವು ನೋಡ್ತಾ ಇರಬಹುದು, ಇದೇನು ಈ ಒಂದು ಮನೆ ಇದೆ, ಇದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಅಕೌಂಟೆಂಟ್ ಮನೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮನೆಯಲ್ಲೇನೆ ಕೂಡ ಒಂದು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಏನು ಅಲ್ಲಿದ್ದಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನಾಗಿರ್ಬೋದು, ಬೇರೆ ಬೇರೆ ಸಿಸಿಟಿವಿ ಫುಟೇಜ್ ಗಳನ್ನಾಗಿರ್ಬೋದು, ಇನ್ನುಳಿದಂತೆ ಎಲ್ಲವನ್ನೂ ಕೂಡ ಒಂದು ತನಿಖೆ ನಡೆಸಿದ್ದಾರೆ. ಈಗ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಈ ಒಂದು ಮನೆಗೆ ಬಂದಂತ ಲೋಕಾಯುಕ್ತ ಟೀಮ್ ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ಏನು ರೂಪ್ಲ್ಯಾಂಡ್ ಅನ್ನುವಂತ ಒಂದು ಏರಿಯಾದಲ್ಲಿರ್ತಕ್ಕಂಥ ಮನೆ, ಈಗಾಗಲೇ ಏನು ಆದಾಯಕ್ಕಿಂತಲೂ ಹೆಚ್ಚು ಒಂದು ಆಸ್ತಿ ಗಳಿಸಿದ್ದಾರೆ ಅನ್ನುವಂತ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಅಕೌಂಟೆಂಟ್ ಮಲ್ಲೇಶ್ ದುರ್ಗದ್ ಅವರ ಮನೆ ಮೇಲೆ ಒಂದು ದಾಳಿ ನಡೆದಿದೆ. ಈಗಾಗಲೇ ಇವರ ಸ್ವಗ್ರಾಮವಾದಂತ ತಳ್ಳಿಗೆರೆ ಗ್ರಾಮದಲ್ಲಿಯೂ ಕೂಡ ಒಂದು ತಂಡ ಹೋಗಿದೆ. ಜೊತೆಗೆ ಏನಂತಂದ್ರೆ ಬಾಗಲಕೋಟೆಯ ಪಂಚಾಯತ್ ರಾಜ್ ಇಲಾಖೆಯಲ್ಲಿಯೂ ಕೂಡ ಏಕಕಾಲಕ್ಕೆ 3 ಕಡೆಯೂ ಕೂಡ ದಾಳಿ ನಡೆಸಿ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡ್ತಾ ಇರಬಹುದು, ಲೋಕಾಯುಕ್ತ ಅಧಿಕಾರಿಗಳು ತಂದಂತ ಒಂದು ಏನು ಟಾಟಾ ಸುಮೋ ಕಾರ್ ಕೂಡ ಇದೇ ಮನೆ ಮುಂದೆ ನಿಂತ್ಕೊಂಡಿದೆ. ಈಗಾಗಲೇ 3 ರಿಂದ 4 ಜನ ಒಂದು ತಂಡ ಕೂಡ ಇಲ್ಲಿ ಬಂದು ಒಂದು ತನಿಖೆ ನಡೆಸಿದ್ದಾರೆ. ತನಿಖೆ ಆದ್ಮೇಲೆ ಯಾವ ರೀತಿ ಈ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಶ್ರುತಿ. ಓಕೆ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಓಂ ಪ್ರಕಾಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು.